ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಾನ್ ಬೇಬಿ ಫುಡ್ಸ್. ಇವತ್ತು ಚಿಕ್ಕ ಮಕ್ಕಳಿಗೆ ಹಳೆ ಕಾಲದಿಂದ ಮಾಡ್ಕೊಂಡ್ಬಂದಿರುವಂಥ ರಾಗಿ ಸರಿನ ಯಾವ ರೀತಿ ರೆಡಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ಈ ರೆಸಿಪಿನ ತುಂಬ ದಿನಗಳ ಹಿಂದೆ ನನ್ನ ಮೇನ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೆ. ಆಗ ತುಂಬ ಜನ ಇಷ್ಟಪಟ್ಟು ನೋಡಿ ಕೆಲವೊಂದು ಡೌಟ್ಸ್ಗಳನ್ನು ಕೇಳಿದ್ದೀರಾ. ಸೊ ಈ ವಿಡಿಯೋದಲ್ಲಿ ನೀವು ಕೇಳಿರುವಂಥ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಟ್ಟಿದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಪ್ಲೀಸ್ ಪೂರ್ತಿಯಾಗಿ ನೋಡಿ. ನಾನು 2 ಬ್ಯಾಚಾಗಿ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇ ಬ್ಯಾಚಲ್ಲಿ 5 ತಿಂಗಳಿಂದ 10 ತಿಂಗಳ ಒಳಗಡೆ ಇರುವಂಥ ಮಕ್ಕಳಿಗೆ, ಎರಡನೇ ಬ್ಯಾಚಲ್ಲಿ 10 ತಿಂಗಳಿಂದ 2 ವರ್ಷ ಒಳಗಡೆ ಇರುವಂಥ ಮಕ್ಕಳಿಗೆ ಯಾವ ರೀತಿ ಸರಿ ಹಿಟ್ಟನ್ನು ರೆಡಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು 5 ತಿಂಗಳಿಂದ 10 ತಿಂಗಳ ಒಳಗಡೆ ಇರುವಂಥ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅರ್ಧ kg ರಾಗಿ ತಗೊಂಡು ತೊಳೆದು ಬಿಸಿಲಲ್ಲಿ ಒಣಗಾಕಿ ತೆಗೆದಿಟ್ಕೊಂಡಿದ್ದೀನಿ. ಜೊತೆಗೆ ಕೆಂಪಕ್ಕಿ ತಗೊಂಡಿದ್ದೀನಿ 50 ಗ್ರಾಮಷ್ಟು. ಇದೂ ಅಷ್ಟೇ ತೊಳೆದು ಬಿಸಿಲಲ್ಲಿ ಒಣಗಾಕಬೇಕು. 25 ಗ್ರಾಮಷ್ಟು ಗೋಧಿ ತಗೊಂಡಿದ್ದೀನಿ. ಇಷ್ಟೇ ಸಾಕು, ಇದಕ್ಕಿಂತ ಜಾಸ್ತಿ ತಗೊಳ್ಬಾರ್ದು. ಮೈಸೂರು ಬೇಳೆ 2 ಟೇಬಲ್ ಸ್ಪೂನ್, ಉದ್ದಿನ ಬೇಳೆ 2 ಟೇಬಲ್ ಸ್ಪೂನ್, ಹೆಸರು ಕಾಳು 2 ಟೇಬಲ್ ಸ್ಪೂನ್, ಜೀರಿಗೆ 1 ಟೇಬಲ್ ಸ್ಪೂನ್. ಜೀರಿಗೆ ಬೇಕಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. 10 ಬಾದಾಮಿ, 10 ಗೋಡಂಬಿ, 1 ಟೇಬಲ್ ಸ್ಪೂನ್ ಕಡಲೆ ಬೀಜ, 1 ಟೇಬಲ್ ಸ್ಪೂನ್ ಕಡಲೆಕಾಳು, 1 ಟೇಬಲ್ ಸ್ಪೂನ್ ತೊಗರಿಬೇಳೆ, ಸ್ವಲ್ಪ ಉಪ್ಪು ಮತ್ತು ಬಜೆ ತಗೊಂಡಿದ್ದೀನಿ. ಈ ಬಜೆ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ ಎಲ್ಲಿ ಸಿಗತ್ತೆ ಅಂತ. ಇದು ಗಂದಿಗೆ ಅಂಗಡಿಯಲ್ಲಿ ಸಿಗತ್ತೆ. ನಾನಿಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ಸ್ವಲ್ಪ ದೊಡ್ಡ ಪೀಸ್ನ ತೆಗೆದು ತೋರಿಸ್ತಾ ಇದ್ದೀನಿ. ನೀವು ಮಾಡಬೇಕಾದ್ರೆ ಇಷ್ಟೂ ಹಾಕ್ಕೊಳ್ಬಾರ್ದು. ಇದರಲ್ಲಿ 1/4 ಭಾಗ ಮಾತ್ರ ಹಾಕ್ಕೊಳ್ಬೇಕು. ಪುಡಿ ಮಾಡಿಬಿಟ್ಟು 1/4 ಟೀ ಸ್ಪೂನಷ್ಟು ಮಾತ್ರ ಹಾಕ್ಕೊಳ್ಳಿ. ಯಾಕಂದರೆ ಇದು ಕೆಲವೊಂದು ಮಕ್ಕಳಿಗೆ ಟೇಸ್ಟ್ ಇಷ್ಟ ಆಗಲ್ಲ. ನೀವು ಮಾಡುವಂಥ ಈ ರಾಗಿ ಸರಿ ಹಿಟ್ಟು ತುಂಬ ದಿನಗಳವರೆಗೂ ಇದು ಕೆಟ್ಟೋಗಬಾರ್ದು ಅನ್ನೋ ಹಾಗಿದ್ರೆ ಮಾತ್ರ ಸ್ವಲ್ಪ ಉಪ್ಪು ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ತೆಗೆದಿಡಿ. ನಿಮಗೆ ಉಪ್ಪು ಹಾಕೋದು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಸೊ ಇದಿಷ್ಟು ಪದಾರ್ಥಗಳನ್ನು ಬಳಸಿ 5 ತಿಂಗಳಿಂದ 10 ತಿಂಗಳ ಒಳಗಡೆ ಇರುವಂಥ ಮಕ್ಕಳಿಗೆ ನೀವು ಮಾಡಿಕೊಡ್ಬೋದು. ಸೊ ನೆಕ್ಸ್ಟ್ ಈಗ ಸೆಕೆಂಡ್ ಬ್ಯಾಚ್ ಮಕ್ಕಳಿಗೆ ಯಾವ ರೀತಿ ಸರಿ ಹಿಟ್ಟು ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಯಾಕೆ ಇಲ್ಲಿ 2 ಬ್ಯಾಚಾಗಿ ಡಿವೈಡ್ ಮಾಡಿದ್ದೀನಿ ಅಂದರೆ 5 ತಿಂಗಳಿಂದ 10 ತಿಂಗಳ ಒಳಗಡೆ ಇರುವಂಥ ಮಕ್ಕಳಿಗೆ ಅಷ್ಟು ಜೀರ್ಣಶಕ್ತಿ ವೃದ್ಧಿ ಆಗಿರೋದಿಲ್ಲ. ಸೊ ಅಂಥ ಮಕ್ಕಳಿಗೆ ನೀವು ಜಾಸ್ತಿ ಪದಾರ್ಥಗಳನ್ನು ಬಳಸಿ ಗಂಜಿ ಪೌಡರ್ನ ಮಾಡಿಕೊಡ್ಬಾರ್ದು. ಅವ್ರಿಗೆ ಸರಿಯಾಗಿ ಜೀರ್ಣ ಆಗಲ್ಲ, ಜೊತೆಗೆ ವಾಮಿಟ್ ಆಗ್ಬೋದು, ಹೊಟ್ಟೆ ನೋವು ಕೂಡ ಬರ್ಬೋದು. ಸೊ ಅದಕ್ಕೋಸ್ಕರ ನಾನು ಹೇಳಿರೋವಂಥ ಅಷ್ಟೇ ಪದಾರ್ಥಗಳನ್ನು ಬಳಸಿ ಗಂಜಿ ಪೌಡರ್ನ ಮಾಡಿಬಿಟ್ಟು ಗಂಜಿ ಮಾಡಿಕೊಡಿ. ನಾನಿಲ್ಲಿ 1 kg ರಾಗಿನ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಾಕಿ ತೆಗೆದಿಟ್ಕೊಂಡಿದ್ದೀನಿ. ಅಕ್ಕಿ ತಗೊಳ್ಬೇಕು. 1/4 kgಯಷ್ಟು ಕೆಂಪಕ್ಕಿ ತಗೊಂಡಿದ್ದೀನಿ. ನೀವು ಬೇಕಿದ್ರೆ ನಾರ್ಮಲ್ ಅಕ್ಕಿನೂ ಬಳಸ್ಬೋದು. ಗೋಧಿ 1/4 kg ತಗೊಂಡಿದ್ದೀನಿ. ಇದೂ ಅಷ್ಟೇ ತೊಳೆದು ಬಿಸಿಲಲ್ಲಿ ಒಣಗಾಕಿ ತೆಗೆದಿಟ್ಕೊಳ್ಳಿ. ನಂತರ ಹೆಸರು ಕಾಳು 100 ಗ್ರಾಮ್, ಉದ್ದಿನ ಬೇಳೆ 100 ಗ್ರಾಮ್, ತೊಗರಿ ಬೇಳೆ 100 ಗ್ರಾಮ್, ಜೀರಿಗೆ 100 ಗ್ರಾಮ್. ನೀವು ಬೇಕಿದ್ರೆ 150 ಗ್ರಾಮ್ ಜೀರಿಗೆ ಕೂಡ ಹಾಕ್ಕೊಳ್ಬೋದು. ಬಿಳಿ ಜೋಳ ತಗೊಂಡಿದ್ದೀನಿ 100 ಗ್ರಾಮ್, ಹೆಸರು ಬೇಳೆ 100 ಗ್ರಾಮ್, ಸಬ್ಬಕ್ಕಿ 100 ಗ್ರಾಮ್, ಕಡಲೆ ಬೀಜ 50 ಗ್ರಾಮ್, ಕಡಲೆಕಾಳು 50 ಗ್ರಾಮ್, ಮೈಸೂರು ಬೇಳೆ 50 ಗ್ರಾಮ್, ಓಟ್ಸ್ ತಗೊಂಡಿದ್ದೀನಿ 50 ಗ್ರಾಮ್, ಕಡಲೆ ಬೇಳೆ 50 ಗ್ರಾಮ್, ಗೋಡಂಬಿ 50 ಗ್ರಾಮ್, ಬಾದಾಮಿ 50 ಗ್ರಾಮ್, ಬಾರ್ಲಿ ಅಕ್ಕಿ ತಗೊಂಡಿದ್ದೀನಿ 50 ಗ್ರಾಮ್ ಅಷ್ಟು, ಕಾಬೂಲ್ ಕಡಲೆ 50 ಗ್ರಾಮ್, ಅರ್ಧ ಟೀ ಸ್ಪೂನ್ ಕಲ್ಲುಪ್ಪು ತಗೊಂಡಿದ್ದೀನಿ. ಈಗ ಒಂದೊಂದೇ ಪದಾರ್ಥಗಳನ್ನು ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಬೇಕು. ಮೊದಲಿಗೆ ರಾಗಿ ಹಾಕ್ಕೊಳ್ತಾ ಇದ್ದೀನಿ. ರಾಗಿನ ಚೆನ್ನಾಗಿ ಒಂದು 4-5 ಸಲ ನೀರಲ್ಲಿ ತೊಳೆದು ಬಿಸಿಲಲ್ಲಿ ಒಣಗಾಕಿ ನಂತರ ರೋಸ್ಟ್ ಮಾಡ್ಕೊಳ್ಬೇಕು. ಗ್ಯಾಸ್ ಫ್ಲೇಮ್ನ ಮೀಡಿಯಮ್ಮಲ್ಲಿ ಇಟ್ಕೊಂಡು ರಾಗಿನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಒಂದು ಕಾಳು ತೆಗೆದು ಬಾಯಲ್ಲಿ ಹಾಕ್ಕೊಂಡ್ರೆ ಅದು ಕ್ರಿಸ್ಪಿಯಾಗಿರಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ತೆಗೆದಿಟ್ಕೊಳ್ಳಿ. ಒಂದೇ ಸಲ ಎಲ್ಲ ರಾಗಿನೂ ಹಾಕ್ಕೊಳ್ಬಾರ್ದು, ಸ್ವಲ್ಪ ಹಾಕ್ಕೊಳ್ತಾ ರೋಸ್ಟ್ ಮಾಡ್ಕೊಳ್ಬೇಕು. ಕೆಲವರು ರಾಗಿನ ಮೊಳಕೆ ಕಟ್ಬಿಟ್ಟು ನಂತರ ಗಂಜಿ ಪೌಡರ್ನ ಮಾಡ್ತಾರೆ. ಆ ರೀತಿ ಮಾಡಿದಾಗ ಮಕ್ಕಳಿಗೆ ತುಂಬ ಬೇಗ ಕೋಲ್ಡ್ ಆಗುತ್ತೆ. ಹಾಗೆ ಫ್ರೆಂಡ್ಸ್, ರಾಗಿನ ಚೆನ್ನಾಗಿ ತೊಳೆದ್ಬಿಟ್ಟೆ ಯೂಸ್ ಮಾಡಬೇಕು, ತೊಳಿದಿರ ಯೂಸ್ ಮಾಡಬಾರ್ದು. ನೋಡಿ, ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದ ನಂತರ ಇದನ್ನು ಮತ್ತೊಂದು ಪಾತ್ರೆಗೆ ಹಾಕಿಟ್ಕೊಳ್ಬೇಕು.
ನೆಕ್ಸ್ಟ್ ಈಗ ಅಕ್ಕಿ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದೂ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಅಕ್ಕಿನ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಾಕಿ ನಂತರ ರೋಸ್ಟ್ ಮಾಡ್ಕೊಳ್ಳಿ. ನಾನು ಆಗಲೇ ಹೇಳಿದಾಗೆ ಕೆಂಪಕ್ಕಿನ ಬಳಸಿದ್ದೀನಿ. ಕೆಂಪಕ್ಕಿ ಉಪಯೋಗಿಸಿದ್ರೆ ಮಕ್ಕಳಿಗೆ ಒಳ್ಳೆಯದು. ಇಲ್ಲ ಅನ್ನೋ ಹಾಗಿದ್ರೆ ಸೊಸೈಟಿ ಅಕ್ಕಿ ಬೇಕಿದ್ರೂ ಬಳಸ್ಬೋದು. ಸೋನಾ ಮಸೂರಿ ಅಕ್ಕಿಗಿಂತ ಈ ರೀತಿ ಅಕ್ಕಿ ಬಳಸಿದ್ರೆ ಒಳ್ಳೆಯದು. ಈಗ ಗೋಧಿ ಹಾಕ್ಕೊಳ್ತಾ ಇದ್ದೀನಿ. ಇದೂ ಅಷ್ಟೇ ತೊಳೆದು ಒಣಗಾಕಿ ನಂತರ ಯೂಸ್ ಮಾಡಬೇಕು. ತುಂಬ ಡಸ್ಟ್ ಇರುತ್ತಲ್ವ. ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ದಿದ್ದ ಪ್ರಶ್ನೆ ಏನಂದರೆ, ನಾವೆಲ್ಲ ಪದಾರ್ಥಗಳನ್ನು ನೀರು ಹಾಕ್ಬಿಟ್ಟು ತೊಳಿಬೇಕಾ ಅಂತ. ಖಂಡಿತವಾಗ್ಲೂ ತೊಳಿಬೇಕು. ತೊಳೆದ್ಬಿಟ್ಟು ಮಾಡಿದ್ರೆ ಒಳ್ಳೆಯದು. ಅಕಸ್ಮಾತ್ ನಿಮಗೆ ಎಲ್ಲ ಕಾಳುಗಳನ್ನು ತೊಳೆಯೋಕ್ಕೆ ಆಗೋದಿಲ್ಲ ಅನ್ನೋ ಹಾಗಿದ್ರೆ ಬರೀ ರಾಗಿ, ಗೋಧಿ, ಅಕ್ಕಿನ ಮಾತ್ರ ಕಂಪಲ್ಸರಿ ತೊಳಿಲೇಬೇಕು. ಈ ಉಳಿದಿರುವಂಥ ಬೇಳೆ ಕಾಳುಗಳನ್ನು ನೀವು ಒಂದು ಕ್ಲೀನಾಗಿ ಒಳ್ಳೆ ಬಟ್ಟೆ ತಗೊಂಡು ಚೆನ್ನಾಗಿ ಈ ಕಾಳನ್ನೆಲ್ಲ ಒರೆಸ್ಬಿಟ್ಟು ಯೂಸ್ ಮಾಡ್ಬೋದು. ಅಂದರೆ ಇದ್ರ ಮೇಲ್ಗಡೆ ಡಸ್ಟ್ ಇರತ್ತಲ್ವ, ಸೊ ಅದಕ್ಕೋಸ್ಕರ ಒಂದು ಬಿಳಿ ಬಟ್ಟೆನ ತಗೊಂಡು ಚೆನ್ನಾಗಿ ಒರೆಸಿ ನಂತರ ನೀವು ಯೂಸ್ ಮಾಡ್ಬೋದು. ನೀವೆಲ್ಲ ಬೇಳೆಕಾಳುಗಳನ್ನು ರಾತ್ರಿನೇ ತೊಳೆದ್ಬಿಟ್ಟು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಫ್ಯಾನ್ ಕೆಳಗಡೆ ಒಣಗಾಕಿದ್ರೆ ಬೆಳಿಗ್ಗೆ ಅಷ್ಟರಲ್ಲಿ ಅದು 3/4 ಭಾಗ ಒಣಗಿರುತ್ತೆ. ಉಳಿದಿರುವಂಥ 1/4 ಭಾಗ ನೀವು ಬಿಸಿಲಲ್ಲಿ ಒಣಗಾಕಿದ್ರೆ ಚೆನ್ನಾಗಿ ಒಣಗುತ್ತೆ. ಹಾಗೆ ಫ್ರೆಂಡ್ಸ್, ನಾನು ಮೊದಲೇ ಬ್ಯಾಚಲ್ಲಿ ತಿಳಿಸ್ಕೊಟ್ಟಿರುವಂಥ ಅಂದರೆ 5 ತಿಂಗಳಿಂದ 10 ತಿಂಗಳ ಒಳಗಡೆ ಇರುವಂಥ ಮಕ್ಕಳಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ತಿಳಿಸ್ಕೊಟ್ಟಿದ್ದೀನಿ ಅದನ್ನು ಅಷ್ಟೇ ಎಲ್ಲನೂ ತೊಳೆದುಬಿಟ್ಟು ಈ ರೀತಿ ರೋಸ್ಟ್ ಮಾಡಿ ಪೌಡರ್ ಮಾಡಿ ಇಟ್ಕೊಳ್ಬೇಕು. ಸ್ವಲ್ಪ ಪ್ರಮಾಣದಲ್ಲಿ ಮಾಡೋ ಹಾಗಿದ್ರೆ ಮಿಕ್ಸರ್ ಜಾರಲ್ಲೇ ಹಾಕ್ಬಿಟ್ಟು ಪೌಡರ್ ಮಾಡ್ಕೊಳ್ಬೋದು. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅನ್ನೋ ಹಾಗಿದ್ರೆ ಮಾತ್ರ ಮಿಲ್ಲಿಗೆ ಕೊಟ್ಟು ಪೌಡರ್ ಮಾಡಿಸ್ಕೊಂಡು ಬರಬೇಕು. ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೂ ಈ ರಾಗಿ ಮಾಲ್ಟ್ ಸೆಟ್ ಆಗುತ್ತೆ. ಕೆಲವೊಂದು ಮಕ್ಕಳಿಗೆ ರಾಗಿ ಮಾಲ್ಟ್ ಸೆಟ್ ಆಗಲ್ಲ. ಅಂಥ ಪಾಪುಗೆ ನೀವು ಬೇಕಿದ್ರೆ ರಾಗಿನ ನೆನೆಸ್ಬಿಟ್ಟು ಅದರಿಂದ ಹಾಲು ತೆಗೆದು ಗಂಜಿ ಮಾಡಿಬಿಟ್ಟು ತಿನ್ನಿಸ್ಬೋದು. ಇದು 5ರಿಂದ 6 ತಿಂಗಳ ಒಳಗಡೆ ಇರುವಂಥ ಮಕ್ಕಳಿಗೂ ನೀವು ತಿನ್ನಿಸ್ಬೋದು. ಈಗಾಗಲೇ ನಮ್ಮ ಚಾನಲಲ್ಲಿ ಸುಮಾರು ರೆಸಿಪಿಗಳನ್ನ ಹಾಕಿದ್ದೀನಿ. ಹಾಗೆಯೇ ರಾಗಿ ಹಾಲು ತೆಗೆದು ಗಂಜಿ ಯಾವ ರೀತಿ ಮಾಡೋದು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಕೆಲವರು ಈ ರೀತಿಯಾಗೂ ಕಾಮೆಂಟ್ ಮಾಡಿದರು, ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡಬೇಡಿ, 6 ತಿಂಗಳು ತುಂಬೋವರೆಗೂ ಮಕ್ಕಳಿಗೆ ಯಾವುದೇ ರೀತಿ ಫುಡ್ ಕೊಡಬಾರ್ದು ಅಂತ. ನಾನಿಲ್ಲಿ ಯಾವುದೇ ರೀತಿ ತಪ್ಪು ಮಾಹಿತಿನ ಕೊಡ್ತಾ ಇಲ್ಲ. ನಾನು ನಮ್ಮ ಪಾಪುಗೆ ಮಾಡಿ ತಿನ್ನಿಸಿದಂಥ ಆಹಾರನೇ ನಿಮ್ಮ ಜೊತೆಲಿ ಶೇರ್ ಮಾಡ್ತಾ ಇರೋದು. ನಾನಂತೂ ನಮ್ಮ ಪಾಪು 5 ತಿಂಗಳಿರಬೇಕಾದ್ರೇ ರಾಗಿ ಸರಿನ ಸ್ವಲ್ಪ ತಿನ್ನಿಸ್ತಾ ಇದ್ದೆ. ಸ್ಟಾರ್ಟಿಂಗಲ್ಲೇ ಮಗುಗೆ ಹೊಟ್ಟೆ ತುಂಬ ತಿನ್ನಿಸ್ಬಾರ್ದು. ಶುರು ಮಾಡಬೇಕಾದ್ರೆ ಅರ್ಧ ಸ್ಪೂನಿಂದ ಶುರು ಮಾಡಬೇಕು. 3 ದಿನ ಅದನ್ನೇ ಕಂಟಿನ್ಯೂ ಮಾಡಿಬಿಟ್ಟು 3 ದಿನದ ನಂತರ ಅರ್ಧ ಸ್ಪೂನ್ ಇರೋದು 1 ಸ್ಪೂನ್ ಮಾಡಬೇಕು. ಈ ರೀತಿ ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ತಾ ಮಕ್ಕಳಿಗೆ ತಿನ್ನಿಸ್ಬೇಕು. ನೋಡಿ, ನಾನು ಎಲ್ಲ ಪದಾರ್ಥಗಳನ್ನು ರೋಸ್ಟ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಹಾಕಿಟ್ಕೊಂಡು ಇದಕ್ಕೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕೋದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಉಪ್ಪು ಹಾಕ್ಕೊಳ್ಳೋದ್ರಿಂದ ನೀವು ತುಂಬ ದಿನಗಳವರೆಗೂ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರು ಹಾಳಾಗಲ್ಲ. ಸೊ ಅದಕ್ಕೋಸ್ಕರ ಹಾಕ್ಕೊಳ್ಳೋದು. ನೋಡಿ, ಎಲ್ಲ ಪದಾರ್ಥಗಳು ಪೂರ್ತಿಯಾಗಿ ತಣ್ಣಗಾಗಿದ ನಂತರ ಇದನ್ನು ಮಿಲ್ಲಿಗೆ ಕೊಟ್ಟು ಪೌಡರ್ ಮಾಡಿಸ್ಕೊಂಡು ಬರಬೇಕು. ಅದೇ ನೀವು ಕಡಿಮೆ ಪ್ರಮಾಣದಲ್ಲಿ ಮಾಡ್ತೀರಾ ಅನ್ನೋ ಹಾಗಿದ್ರೆ ಮಿಕ್ಸಿಯಲ್ಲೇ ಹಾಕ್ಬಿಟ್ಟು ಪೌಡರ್ ಮಾಡ್ಕೊಳ್ಬೋದು. ನೋಡಿ, ನಾನಿಲ್ಲಿ ಮಿಲ್ಲಿಗೆ ಕೊಟ್ಟು ಪೌಡರ್ ಮಾಡಿಸ್ಕೊಂಡಿದ್ದೀನಿ. ಮಿಲ್ಲಿಂದ ತಂದಿದ ತಕ್ಷಣ ಇದನ್ನು ಹಾಗೆ ಮುಚ್ಚಿಡಬಾರ್ದು. ಒಂದು ಪೇಪರ್ ಮೇಲೆ ಹಾಕ್ಬಿಟ್ಟು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇದನ್ನು ಜರಡಿ ಮಾಡ್ಕೊಳ್ಬೇಕು. ನೋಡಿ, ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಈ ರೀತಿ ಒಂದು ಜರಡಿ ತಗೊಂಡು ಚೆನ್ನಾಗಿ ಜರಡಿ ಮಾಡಿ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಅಥವಾ ಸ್ಟೀಲ್ ಡಬ್ಬದಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ಳಿ. 4ರಿಂದ 5 ತಿಂಗಳು ಸ್ಟೋರ್ ಮಾಡ್ಕೊಳ್ಬೋದು. ಫ್ರಿಜ್ಜಲ್ಲಿಡೋ ಅವಶ್ಯಕತೆ ಇಲ್ಲ. ನೀವೇನಾದರೂ ಸರಿಯಾಗಿ ರೋಸ್ಟ್ ಮಾಡಿಲ್ಲ, ಬಿಸಿಲಲ್ಲಿ ಒಣಗಾಕಿಲ್ಲ ಅನ್ನೋ ಹಾಗಿದ್ರೆ ಮಾತ್ರ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಇನ್ನು ಕೆಲವರು ಇದನ್ನು ಬಟ್ಟೆಯಲ್ಲಿ ಜರಡಿ ಮಾಡಬೇಕಾ ಅಂತ ಕೇಳಿದ್ರಿ. 10 ತಿಂಗಳ ಮೇಲ್ಪಟ್ಟ ಮಕ್ಕಳಿಗಾದರೆ ಬಟ್ಟೆ ಉಪಯೋಗಿಸಿ ಜರಡಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದೇ ನೀವು 5 ತಿಂಗಳಿಂದ 10 ತಿಂಗಳ ಒಳಗಡೆ ಇರುವಂಥ ಮಕ್ಕಳಿಗೆ ಮಾಡಿಕೊಡ್ತೀರಾ ಅನ್ನೋ ಹಾಗಿದ್ರೆ ಬಟ್ಟೆನ ಉಪಯೋಗಿಸಿ ಜರಡಿ ಮಾಡಿಬಿಟ್ಟು ಮಗುಗೆ ಗಂಜಿ ಮಾಡಿ ತಿನ್ನಿಸೋದು ಒಳ್ಳೆಯದು. ಈಗ ಈ ಸರಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಗಂಜಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆ ತಗೊಂಡು 2 ಟೇಬಲ್ ಸ್ಪೂನ್ ರಾಗಿ ಸರಿ ಹಿಟ್ಟನ್ನು ಹಾಕ್ಕೊಳ್ಳಿ. ಇದಕ್ಕೆ 1 ಚಿಟಿಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಅಥವಾ ಬೆಲ್ಲ ಬೇಕಿದ್ರೂ ಹಾಕ್ಕೊಳ್ಬೋದು. ಈಗ ಇದಕ್ಕೆ 2 ಕಪ್ಪಷ್ಟು ನೀರು ಹಾಕ್ಕೊಳ್ಬೇಕು. ಮೊದಲಿಗೆ ಸ್ವಲ್ಪ ನೀರು ಹಾಕಿ ಗಂಟು ಇಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಳಿದಿರುವಂಥ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮೊದಲೇ ಜಾಸ್ತಿ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಗಂಟು ಆಗಿಬಿಡತ್ತೆ. ಮಿಕ್ಸ್ ಮಾಡೋದು ಕಷ್ಟ ಆಗುತ್ತೆ. ನೀರಿಗೆ ಬದಲಾಗಿ ನೀವು ಬೇಕಿದ್ರೆ ಹಾಲು ಯೂಸ್ ಮಾಡ್ಬೋದು.
ಈ ಪಾತ್ರೆನ ಈಗ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ತಾ 7ರಿಂದ 8 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಬೇಯಿಸಿಲ್ಲ ಅಂದರೆ ಖಂಡಿತ ಮಕ್ಕಳಿಗೆ ಜೀರ್ಣ ಆಗಲ್ಲ, ಜೀರ್ಣ ಆಗಿಲ್ಲ ಅಂದರೆ ಹೊಟ್ಟೆ ನೋವು ಬರುತ್ತೆ. ಸೊ ಒಂದು 7-8 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ. 10 ತಿಂಗಳು ಒಳಗಡೆ ಇರುವಂಥ ಮಕ್ಕಳಿಗೆ ಈ ಕನ್ಸಿಸ್ಟೆನ್ಸಿಯಲ್ಲೇ ಕೊಡಬೇಕು. ಅಂದರೆ ನೀವು ಏನೇ ತಿನ್ನಿಸೋ ಹಾಗಿದ್ರೂ ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿಯಲ್ಲೇ ಮಕ್ಕಳಿಗೆ ತಿನ್ನಿಸ್ಬೇಕು. 10 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ನೀವು ಇನ್ನೂ ಒಂಚೂರು ಗಟ್ಟಿಯಾಗಿ ಮಾಡಿಬಿಟ್ಟು ತಿನ್ನಿಸ್ಬೋದು. ಸೊ ನೋಡಿ, ಇಷ್ಟು ಗಟ್ಟಿ ಆದಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಇದು ತಣ್ಣಗಾದ್ಮೇಲೆ ಇನ್ನೂ ಒಂಚೂರು ಗಟ್ಟಿಯಾಗತ್ತೆ. ಈ ರೀತಿ ಬೇಯಿಸ್ಕೊಂಡಿದ್ದ ತಕ್ಷಣ ಇದ್ರ ಮೇಲ್ಗಡೆ ಒಂದು ಲಿಡ್ ಕ್ಲೋಸ್ ಮಾಡಿ ಇಡಬೇಕು. ಲಿಡ್ ಕ್ಲೋಸ್ ಮಾಡಿ ಇಟ್ಟಿಲ್ಲ ಅಂದರೆ ಇದ್ರ ಮೇಲ್ಗಡೆ ಒಂಥರ ಕೆನೆ ಫಾರ್ಮ್ ಆಗಿಬಿಡತ್ತೆ. ಆ ಕೆನೆನ ಮಕ್ಕಳು ತಿನ್ನೋದಿಲ್ಲ. ಸೊ ನೋಡಿ, ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಎಷ್ಟು ಗಟ್ಟಿಯಾಗಿದೆ ಅಂತ. ಈ ಕನ್ಸಿಸ್ಟೆನ್ಸಿ ಇದ್ರೇ ಕರೆಕ್ಟಾಗಿರುತ್ತೆ. ತುಂಬ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಒಂಚೂರು ಬಿಸಿನೀರು ಬಿಸಿ ಮಾಡಿಬಿಟ್ಟು ಹಾಕ್ಕೊಳ್ಳಿ, ಅಥವಾ ಹಾಲು ಬಿಸಿ ಮಾಡಿಬಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ತಿನ್ನಿಸ್ಬೋದು. ಇದಕ್ಕೆ ಒಂಚೂರು ತುಪ್ಪ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮಕ್ಕಳಿಗೆ ತಿನ್ನಿಸ್ಬೋದು. ಮನೆಯಲ್ಲೇ ಮಾಡಿರುವಂಥ ತುಪ್ಪನ ಉಪಯೋಗಿಸ್ಬೇಕು, ಯಾವುದೇ ಕಾರಣಕ್ಕೂ ಅಂಗಡಿ ತುಪ್ಪನ ಉಪಯೋಗಿಸಬಾರ್ದು. ದಿನದಲ್ಲಿ 1 ಟೈಮ್ ತಿನ್ನಿಸಿದ್ರೆ ಸಾಕು. ಪ್ರತಿದಿನ ನೀವು ತಿನ್ನಿಸ್ಬೋದು, ಅಥವಾ ಆಲ್ಟರ್ನೇಟಿವ್ ಡೇಸಲ್ಲೂ ತಿನ್ನಿಸ್ಬೋದು. ಬೆಳಗ್ಗೆ ಅಥವಾ ಮಧ್ಯಾಹ್ನ ಟೈಮಲ್ಲಿ ಮಾತ್ರ ತಿನ್ನಿಸ್ಬೇಕು. ರಾಗಿ ಸರಿನ ರಾತ್ರಿ ಹೊತ್ತು ತಿನ್ನಿಸಿದ್ರೆ ಮಕ್ಕಳಿಗೆ ಸರಿಯಾಗಿ ಜೀರ್ಣ ಆಗಲ್ಲ. ಸೊ ನೀವು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ನಾನು ಆಲ್ಮೋಸ್ಟ್ ಈ ವಿಡಿಯೋದಲ್ಲೇ ಆನ್ಸರ್ ಮಾಡಿದ್ದೀನಿ. ಇನ್ನೂ ಏನಾದರೂ ಕ್ವೆಶನ್ ಇದ್ದರೆ ಕಾಮೆಂಟ್ ಮಾಡಿ ಕೇಳ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.